ಹಾಯ್ ಫ್ರೆಂಡ್ಸ್, ಹೇಗಿದ್ರೆ ಎಲ್ಲರೂ? ಮಾನಸಸ್ ಕಿಚನ್ ಆ್ಯಂಡ್ ವ್ಲಾಗ್ಗೆ ಸ್ವಾಗತ. ನೋಡಿ, ಇದು ನಮ್ಮ ಭಟ್ಕಳ ಮಲ್ಲಿಗೆ. ಇವತ್ತು ನಾನು ನಿಮಗೆ ನನ್ನ ಗಾರ್ಡನ್ ಅಪ್ಡೇಟ್ಸ್ನ ಕೊಡ್ತಾ ಇದ್ದೇನೆ. ರೆಸಿಪೀಸ್ ಏನಿಲ್ಲ ಇವತ್ತೆ. ನೋಡಿ, ನಿಮಗೆ ಆ ದಿನ ತೋರಿಸಿದ್ನಲ್ವ ನಾನು ಭಟ್ಕಳ ಮಲ್ಲಿಗೆ ಅಂತ, ನಮ್ಮ ಊರಿನ ಗಿಡ. ಅದರ ಹೂವು ನೋಡಿ, ಇದು ಸ್ವಲ್ಪ ಸ್ಟಾರ್ಟಿಂಗ್. ಇನ್ನು ಏಪ್ರಿಲ್ ಮುಗಿತಾ ಇದ್ದಂಗೆ ಒಂದೊಂದು ಕೈ ಸುಮಾರು ಆಗುತ್ತೆ, ಅದು ಅಷ್ಟು ಉದ್ದಕ್ಕೆ. ನೋಡಿ, ಫುಲ್ಲು ಬಿಟ್ಟಿದೆ ಈಗ ಮೊಕ್ಕೆಗಳು. ಇದು ಒಂದೇ ಗಿಡ ಇಷ್ಟು ದೊಡ್ಡ ಇರೋದು, ಬಾಕಿ ನಾನು ಕಟಿಂಗ್ ಮಾಡಿ ನೆಟ್ಟಿದ್ದೀನಿ. ಎಷ್ಟು ಚೆನ್ನಾಗಾಗಿದೆ ನೋಡಿ. ಇದು ಹೆಣೆಯುವಂಥ ವಿಡಿಯೋನು ಕೂಡ ಹಾಕ್ತೀನಿ ಯಾವತ್ತರ ಒಂದಿನ. ಸ್ವಲ್ಪ ಬೇರೆ ಥರನೇ ಹೆಣಿತಾರೆ ಹೂವನ್ನು. ನೋಡಿ ಎಷ್ಟು ಚೆನ್ನಾಗಾಗಿದೆ. ಈ ಬೇಸಿಗೆಗಾಲದಲ್ಲೇ ಸ್ವಲ್ಪ ಹೂವು ಜಾಸ್ತಿ ಆಗೋದು ಇದಕ್ಕೆ. ನಮ್ಮ ಊರ ಕಡೆ ವರ್ಷ ವಿಡಿಯೋನೂ ಆಗುತ್ತೆ. ಇದು ನೋಡಿ, ನಾನು ಕಾಂಪೋಸ್ಟ್ ಮಾಡುವಂತಹ ಬಕೆಟ್ ಇಲ್ಲೇ ಇದೆ ನೋಡಿ. ಇದು ಸಿಹಿ ಕುಂಬಳಕಾಯಿ ಬಳ್ಳಿ ನೋಡಿ, ಮಿಡಿ ಕೂಡ ಆಗಿದೆ, ಇದಕ್ಕೆ ಹೂವು ಆಗಿದೆ. ಸ್ವಲ್ಪ ದಿನದಲ್ಲೇ ದೊಡ್ಡಾಗಿ ಅರಳುತ್ತಿದೆವು. ಇದರ ಭಾಜಿ ಕೂಡ ಮಾಡ್ತಾರೆ, ಸುಕ್ಕಾನ. ಈ ಬಳ್ಳಿದು ಚೆನ್ನಾಗಿರುತ್ತೆ ಟೇಸ್ಟು. ತುಂಬ ಚೆನ್ನಾಗಾಗಿದೆ ಬಳ್ಳಿ. ಇದರೊಳಗೆ ಒಂದೇ ಒಂದು ಕಬ್ಬಿನ ಗಿಡ ಇದೆ. ಇದು ಆಗೋದಕ್ಕೆ ಎಷ್ಟು ತಿಂಗಳಾಗುತ್ತೋ ಗೊತ್ತಿಲ್ಲ ನನಗೆ, ಫಸ್ಟ್ ಟೈಮ್ ನೆಟ್ಟಿದ್ದು ನಾನು. ಇದು ನೋಡಿ, ಇದು ಮೆಣಸಿನ್ಕಾಯಿನ ಅಥವಾ ಕ್ಯಾಪ್ಸಿಕಮ ಅಂತ ಗೊತ್ತಿಲ್ಲ ನನಗೆ. ನೆಟ್ಟಿದ್ದಂತೂ ನಿಜ, ಯಾವುದು ಅಂತ ಗೊತ್ತಿಲ್ಲ, ಆದಮೇಲೆ ನೋಡಬೇಕು. ಇದು ಮೊಗ್ಗೆಕಾಯಿ ಗಿಡ ನೋಡಿ, ಎಲ್ಲದಕ್ಕೂ ಮಿಡಿ ಬಿಟ್ಟಿದೆ. ಒಂದೇ ಒಂದು ಭಯ ಏನಂದರೆ, ಈಗ ಮಳೆ ಬೀಳ್ತಾ ಉಂಟಲ್ವ, ಈಗ ಮಿಡಿ ಎಲ್ಲ ಕೊಳೆತು ಹೋಗುತ್ತೆ ಅಂತ ಭಯ, ಅದಷ್ಟೇ. ಮಧ್ಯದಲ್ಲೇ ಮಳೆ ಬಿದ್ದು ಸುಮಾರು ತರಕಾರಿ ಹಾಳಾಗಿ ಹೋಗಿದೆ ನೋಡಿ. ಆಗಿದೆ ನೋಡಿ, ಎಲ್ಲದಕ್ಕೂ ಮಿಡಿ ಬಿಟ್ಕೊಂಡಿದೆ. ಇದು ಕ್ಯಾರೆಟ್ ಗಿಡ ನೋಡಿ, ಕ್ಯಾರೆಟ್ ಕೂಡ ಆಗಿದೆ. ಒಂದು ಮಿಸ್ಟೇಕ್ ಅಂದರೆ ಎಲ್ಲದನ್ನು ಹತ್ತತ್ರನೇ ಹಾಕಿದ್ದೀನಿ ನಾನು, ಅದೊಂದೇ ಇದಾಗಿತ್ತು. ಹಾಗಾಗಿ ಸ್ವಲ್ಪ ದಪ್ಪ ಆಗಲಿಲ್ಲ, ಅದು ಸಣ್ಣಕ್ಕೆ ಆಗಿದೆ. ಇದು ಬೀಟ್ರೂಟ್ ಗಿಡ. ಇದಕ್ಕೆ ಏನಾಯಿತೋ ಏನೋ ಗೊತ್ತಿಲ್ಲ, ಹುಳ ಹಿಡಿದು ಎಲ್ಲನೂ ತಿಂದು ಹಾಳು ಮಾಡಾಕಿದೆ. ಇಲ್ಲಿ ನೋಡಿ, ಹುಳ ನೋಡಿ ಎಷ್ಟು ದಪ್ಪಕ್ಕಿದೆ. ನಿನ್ನೆ ಅಂತೂ ಸುಮಾರು ತೆಗೆದಿದ್ದೆ ನಾನು, ಆದರೂ ಕೂಡ ಸುಮಾರಿದೆ ನೋಡಿ. ಬೀಟ್ರೂಟ್ ಸಿಗುತ್ತೆ ಇಲ್ವೋ ಗೊತ್ತಿಲ್ಲ, ಸಣ್ಣ ಸಣ್ಣದಾಗಿದೆ. ಇದು ಬೀನ್ಸ್ ಗಿಡ. ಇದಕ್ಕೂ ಸುಮಾರು ಹೂವಾಗಿ ಆಗಿದೆ. ಈಗ ಒಂದೇ ಗಿಡ ಇದೆ, ಒಂದು ಗಿಡ ಆದ್ರೂ ಸುಮಾರು ಬೀನ್ಸ್ ಸಿಕ್ಕಿದೆ ಮಾತ್ರ. ಮತ್ತೆ ಹೂವು ಬಿಟ್ಟಿದೆ ನೋಡಿ. ಸುಮಾರಾಗಿದೆ ಅಲ್ವಾ? ಆ ದಿನ ನಾನು ಗಿಡಗಳನ್ನ ತೋರಿಸಿದ್ದೆ, ಇವತ್ತು ಫಲ ಆಗಿದೆ ಎಲ್ಲದಕ್ಕೂ ನೋಡಿ. ಇದು ಬದನೆಕಾಯಿ ಗಿಡ, ಇದಕ್ಕೂ ಕೂಡ ಹೂವಾಗಿದೆ ನೋಡಿ. ವಿಡಿಯೋ ಮಾಡೋಕ್ಕಿದ್ರೆ ಸ್ವಲ್ಪ ಫೋಕಸ್ ಆಗಿಲ್ಲ, ಮಧ್ಯ ಮಧ್ಯದಲ್ಲಿ ಬ್ಲ್ಯಾಂಕ್ ಆಗ್ತಾಯಿದೆ ನೋಡಿ. ಹೂವು ಆಗಿದೆ ಬದನೆಕಾಯಿಗೆ, ಎಲ್ಲದಕ್ಕೂ ಹೂ ಬಿಟ್ಟಿದೆ, ಮಿಡಿ ಕೂಡ ಆಗಿದೆ. ಇದು ನನ್ನ ಸಣ್ಣ ಕೈ ತೋಟ, ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ. ಇದು ನೋಡಿ, ನನ್ನ ಮಲ್ಲಿಕಾ ಮಾವಿನಕಾಯಿ ಗಿಡ ಎಷ್ಟು ಉದ್ದಾಗಿದೆ ನೋಡಿ. ಇದು ತುಳಸಿ ಗಿಡ. ಇನ್ನೊಂದಿದೆ ನೋಡಿ ಇಲ್ಲಿ ಸರ್ಪ್ರೈಸ್. ನೋಡಿ, ಇದು ಮೊಗ್ಗೆಕಾಯಿ ಎಷ್ಟು ದೊಡ್ಡಾಗಿದೆ ನೋಡಿ. ಇನ್ನೂ ಮಿಡಿನೂ ಕೂಡ ಬಿಟ್ಟಿದೆ. ಈ ಮಳೆ ವ್ಯಾಪಾರ ಆಗುತ್ತೆ ಇಲ್ವೋ ಅಂತ ಅದೇ ಟೆನ್ಷನ್ನು. ಸುಮಾರು ದೊಡ್ಡ ಆಗಿದೆ ಮಾತ್ರ. ಇಲ್ಲಿ ಟೊಮೆಟೊ ನೋಡಿ. ಟೊಮೆಟೊ ಮಾತ್ರ ಏನು ಮಾಡಬೇಕಂತಿಲ್ಲ, ತಾನಾಗೆ ಉಟ್ಕೊಳ್ಳುತ್ತೆ, ಬೀಜ ಬಿದ್ದರೆ ಸಾಕು. ಸುಮಾರಾಗಿದೆ ನೋಡಿ. ಇದು ನಾನು ಮೊನ್ನೆ ನಿಮಗೆ
ಬದನೆಕಾಯಿ ಗಿಡ ತೋರಿಸಿದ್ನಲ್ವ ನೆಡೋದು, ಅದೇ ಈಗ ಜೀವ ಆಗಿದೆ ಇದಕ್ಕೆ, ಚೆನ್ನಾಗಾಗಿದೆ ನೋಡಿ. ಇದು ನಾನು ಯಾವಾಗಲೂ ತೋರಿಸ್ತೀನಲ್ವ, ನಂದು ಡಿ ಪಿಯಲ್ಲೇ ಇದೆ ಹೂವು. ಆ ಹೂವಿಂದು ಕಟಿಂಗ್ ಮಾಡಿ ನೆಟ್ಟಿದ್ದೇನೆ. ಇಲ್ಲಿ ಚಿಗುರು ಬಂದಿದೆ, ಜಾಸ್ತಿ ಬಿಸಿಲಲ್ಲಿ ಇಟ್ಟಿಲ್ಲ, ಸ್ವಲ್ಪ ಒಳಗಡೆನೇ ಇಟ್ಟಿದ್ದೇನೆ ನೋಡಿ. ಎಲ್ಲ ಗಾರ್ಡನ್ ಆಚೆ ಕಡೆಗೆ ಫಾಲೆ ಕಡೆ अरे करता बराबर बराबर ऑन देता हाँ. ನೋಡಿ ನನ್ನ ಮಗಳು ರೀಲ್ಸ್ ಮಾಡೋದಕ್ಕೆ ಮಾಡ್ತಾ ಇದ್ದಾಳೆ. ಇದು ನೋಡಿ, ಇದು ಪಿಂಕ್ ಕಲರ್ ಗುಲಾಬಿ. ಯಾವಾಗಲೂ ನೋಡಿರ್ಬೋದು ನೀನು ನಮ್ಮ ಶಾರ್ಟ್ಸಲ್ಲಿ. ಇದು ಬಟನ್ ಗುಲಾಬಿ ಅಂತಾರಲ್ವ, ಆ ಗುಲಾಬಿ. ಇದು ಸಣ್ಣ ಸಣ್ಣಕ್ಕೆ ಸಿಗ್ತದೆ ನೋಡಿ, ಮಾರ್ಕೆಟಲ್ಲಿ ಬರ್ತದೆ, ಅದೇ ಗುಲಾಬಿ. ಚೆಂದ ಇದೆ ಅಲ್ವಾ, ಸುಮಾರು ಮೊಕ್ಕೆ ಬಿಟ್ಟಿದೆ. ಇದು ನನ್ನ ಮಲ್ಲಿಗೆ. ಇದು ನಾನು ನರ್ಸರಿಯಿಂದ ತಂದಿದ್ದು ದುಂಡು ಮಲ್ಲಿಗೆ, ಡಬಲ್ ಮಲ್ಲಿಗೆ. ಇದು ಒಂದರಲ್ಲೇ ಇನ್ನೊಂದು ಹೂವಾಗುತ್ತೆ, ಚೆನ್ನಾಗಿ ಮೊಕ್ಕು ಬಿಟ್ಟಿದೆ ನೋಡಿ. ನೋಡಿದ್ರೆ ಗಾರ್ಡನ್ನ ನೋಡೋದಕ್ಕೆ ಖುಷಿ ಅಲ್ವಾ. ಇದು ನಿತ್ಯ ಪುಷ್ಪ, ವೈಟ್ ಕಲರ್. ಇದು ಕ್ಯಾಮ್ರಾ ಯಾಕೆ ಫೋಕಸ್ಸೇ ಆಗ್ತಿರಲಿಲ್ಲ, ಏನಾಗಿತ್ತು ಏನೋ ಗೊತ್ತಿಲ್ಲ ನೋಡಿ. ಬ್ಲಿಂಕ್ ಬ್ಲಿಂಕ್ ಆಗ್ತಾಯಿದೆ ಎಲ್ಲದು. ಇದು ಊರು ಗುಲಾಬಿ, ನಮ್ಮ ಪಕ್ಕದ ಮನೆಯವ್ರ ಹತ್ರ ತಗೊಂಡಿದ್ದೆ ನಾನು ಗಿಡನ. ಬೇಸಿಗೆಗಾಲದಲ್ಲಿ ಆಗೋದಿಲ್ಲ ಅಂತಾರೆ, ಬಟ್ ಆಗಿದೆ ನೋಡಿ, ಚಿಗುರು ಬಂದಿದೆ ಚೆನ್ನಾಗಿ. ಇನ್ನೂ ಸುಮಾರು ಹಚ್ಚಿದ್ದೇನೆ, ಚಿಗುರು ಬಂದ ಮೇಲೆ ತೋರಿಸ್ತೇನೆ ನಾನು ನೋಡಿ. ನನ್ನ ಸಣ್ಣ ಗುಲಾಬಿ ಗಿಡದ ಕೈತೋಟ. ಹೇಗಿದೆ ನೋಡಿ. ಹೂಗಳನ್ನ ನೋಡೋದಕ್ಕೆ ಖುಷಿ ಅಲ್ವಾ. ಇದು ನೋಡಿ, ಗುಂಡು ಟೊಮೆಟೊ. ನಾನು ಹೇಳಿದ್ದಲ್ವ ತರಕಾರಿ ನೀರನ್ನ ನಾನು ಹಾಕ್ತೀನಿ ಅಂತ, ತೊಳೆದಿರೋದು. ಅದು ಹಾಕಿದ್ದು ಇಲ್ಲಿ ಬೀಜ ಬಿದ್ದು ಆಗಿದೆ ನೋಡಿ, ಟೊಮೆಟೊ ಕೂಡ ಆಗಿದೆ. ಸ್ವಲ್ಪ ದೊಡ್ಡ ಸೈಜ್ ಟೊಮೆಟೊ ಇದು. ಇದೆಲ್ಲ ಗೊಂಡೆ ಗಿಡಗಳು. ನಮ್ಮ ಕಡೆ ಅಯ್ಯಪ್ಪ ಗೊಂಡೆ ಅಂತ ಕರೀತಾರೆ ಇದಕ್ಕೆ, ಫುಲ್ ಕಲರ್ ಕಲರ್ ಆಗಿರುತ್ತೆ, ಆ ರೀತಿ ಗೊಂಡೆ ಗಿಡಗಳು ಇವು. ಇದು ಪುದೀನ ಗಿಡ. ನಾನು ಯಾವತ್ತಾದರೂ ಪಲಾವು ಮತ್ತು ಬಿರಿಯಾನಿ ಏನಾದರೂ ಮಾಡಿದ್ರೆ ಇಲ್ಲಿಂದಲೇ ಹಾಕೋದು ತೆಗೆದು. ಸಣ್ಣಕ್ಕೆ ನೆಟ್ಟರೆ ಸಾಕು, ಚೆನ್ನಾಗಾಗುತ್ತೆ. ಡೈಲಿ ನೀರು ಕೊಡಬೇಕು ಮಾತ್ರ. ಇದು ನೋಡಿ, ಮಳೆಯೆಲ್ಲ ಬಿದ್ದು ಯಾವ ರೀತಿ ಆಗಿದೆ, ಗಲೀಜಾಗಿಬಿಟ್ಟಿದೆ ಎಲ್ಲನೂ. ನಮ್ಮ ಕಡೆ ಬಿಟ್ಟು ಬಿಟ್ಟು ಮಳೆ ಬರ್ತಾ ಇದೆ, ಹಾಗಾಗಿ ಎಲ್ಲ ಕಸದ ರಾಶಿನೇ ಬಿದ್ದಿದೆ. ಇದೆಲ್ಲ ಗೊಂಡೆ ಗಿಡಗಳು ನೋಡಿ. ಇದು ನಿತ್ಯ ಪುಷ್ಪದ್ದು ಪಿಂಕ್ ಮತ್ತು ವೈಟ್ ಕಲರ್ ಇದೆ, ಚೆನ್ನಾಗಿ ಅನಿಸುತ್ತೆ. ಫ್ರಂಟಲ್ಲೇ ಹಾಕಿದ್ದೀನಿ ನಾನು ನೋಡಿ. ಸಣ್ಣ ಸಣ್ಣ ಗಿಡಗಳು ಇನ್ನೂ ಹುಟ್ಟಿದೆ, ಬೀಜ ಬಿದ್ದು ಅಲ್ಲೇ ಆಗುತ್ತದು. ಇನ್ನು ಸುಮಾರು ಗಿಡಗಳಿವೆ, ಅದು ಚಿಗುರು ಬಂದ ಮೇಲೆ ತೋರಿಸ್ತೇನೆ ನಾನು. ಈ ದಾಸವಾಳದ ಗಿಡ ಮತ್ತು ಗುಲಾಬಿ ಗಿಡಗಳೆಲ್ಲ ನೋಡಿ, ಒಂದರೊಂದು ತೋರಿಸ್ತಾ ಇದ್ದೇನೆ. ಇದೇ ನಮ್ಮ ಮನೆ. ನೋಡಿ, ಚೆನ್ನಾಗಿದೆ ಅಲ್ವಾ ಗಾರ್ಡನ್. ಅಷ್ಟೇನು ಜಾಸ್ತಿ ಹಾಕಿಲ್ಲ ನಾನು, ಇನ್ನೂ ಹಾಕಲಿಕ್ಕಿದೆ. ಇದು ನೋಡಿ, ನವಿಲು ಕೋಸು. ಆವಾಗಲೇ ತೋರಿಸೋದು ಮರ್ತು ಹೋದೆ, ಇಲ್ಲಿ ಹಾಕಿದ್ದೀನಿ ಕ್ಲಿಪ್ಸ್ನ. ಒಂದು ಸತಿ ಇದಕ್ಕೂ ಹುಳ ಆಗಿ ಹಾಳಾಗಿತ್ತು, ಎಲ್ಲ ಸಪ್ರೇಟಾಗಿ ಹಾಕಿದ ಮೇಲೆ ಚೆನ್ನಾಗಾಗಿದೆ ಈಗ ನೋಡಿ. ಚೆನ್ನಾಗಿದೆ ಅಲ್ವಾ.
ಒಂದ್ಸತಿ ಚೆನ್ನಾಗಾಗಿದೆ. ಈಗ ಟೈಮ್ ಸಿಕ್ಕ ಆಗ್ಬೋದು, ಇದು ಅಷ್ಟಾಗಿದೆ ನೋಡಿ. ಗೊಬ್ಬರ ಮತ್ತು ನೀರು ಚೆನ್ನಾಗಿ ಕೊಟ್ಟರೆ ಚೆನ್ನಾಗಾಗುತ್ತೆ. ಕೆಲವು ಸರಿ ಎಷ್ಟೇ ಮಾಡಿದ್ರೂ ಆಗೋದೇ ಇಲ್ಲ, ಯಾಕಂತ ಗೊತ್ತಾಗೋದಿಲ್ಲ. ನನ್ನ ಗಾರ್ಡನ್ ನಿಮ್ಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ ತಿಳಿಸಿ. ಇದೇ ರೀತಿ ವೀಡಿಯೋಸ್ಗಳನ್ನ ನೋಡ್ತಾ ಇರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನೂ ಹೊಸ ಥರ ವೀಡಿಯೋದೊಂದಿಗೆ ಬರ್ತೀನಿ. ಅಲ್ಲಿ ತನಕ